ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿರುವುದು ಏನು? ನಮ್ಮ ಹೆಲ್ತ್ ಅಂತ ಹೇಳಬಹುದಾ? ನಾವು ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಹೆಲ್ದಿ ಫುಡ್ ಸೇವಿಸುತ್ತೇವೆ, ಎಕ್ಸಸೈಸ್, ಯೋಗ, ಮೆಡಿಟೇಷನ್ ಮಾಡ್ತೇವೆ. ಆದರೆ ಅಡುಗೆ ಮಾಡುವಾಗ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇರ್ತವೆ. ಹಲೋ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಮೈಂಡ್ ಆ್ಯಂಡ್ ಹ್ಯಾಪಿನೆಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಡುಗೆ ಮಾಡುವಾಗ ಮಾಡುವ ಕೆಲವು ಸಣ್ಣ ತಪ್ಪುಗಳ ಬಗ್ಗೆ ತಿಳಿಸುತ್ತೇನೆ. ಈ ತಪ್ಪುಗಳನ್ನು ಮಾಡುವುದರಿಂದ ನಮ್ಮ ಹೆಲ್ತ್ ಕೆಲವೊಮ್ಮೆ ತಕ್ಷಣಕ್ಕೆ ಎಫೆಕ್ಟ್ ಆಗುತ್ತೆ, ಇನ್ನು ಕೆಲವೊಮ್ಮೆ ಲಾಂಗ್ ಟರ್ಮ್ಗೆ ಎಫೆಕ್ಟ್ ಆಗುತ್ತೆ. ಸೊ ಇನ್ನೇಕೆ ತಡ, ಬನ್ನಿ ಆ ತಪ್ಪುಗಳು ಯಾವುವು ಮತ್ತು ಅದಕ್ಕೆ ಸೊಲ್ಯೂಷನ್ ಏನೆಂದು ನೋಡೋಣ. ನಂಬರ್ 1, ಬೇಳೆಕಾಳುಗಳನ್ನು ರಾಂಗ್ ಮೆಥಡ್ನಲ್ಲಿ ಅಡುಗೆ ಮಾಡುವುದು. ನೀವು ಬೇಳೆಕಾಳುಗಳನ್ನು ಪ್ರತಿದಿನ ತಿನ್ನುತ್ತಿದ್ದರೆ ನಿಮಗೆ ಪ್ರೋಟೀನ್, ಫೋಲೇಟ್, ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಎಲ್ಲವೂ ಸಿಗುತ್ತೆ. ಅದೇ ಬೇಳೆಕಾಳುಗಳನ್ನು ನೀವು ಸರಿಯಾದ ಮೆಥಡ್ನಲ್ಲಿ ತಯಾರಿಸದಿದ್ದರೆ ಗ್ಯಾಸ್, ಇಂಡೈಜೆಷನ್, ಬ್ಲೋಟಿಂಗ್ ಹಾಗೂ ಅಸಿಡಿಟಿ ಕೂಡ ಸಿಗುತ್ತೆ. ರಾಜ್ಮಾ, ಕಡಲೆ ಮಾತ್ರವಲ್ಲದೆ ಪ್ರತಿಯೊಂದು ಬೇಳೆಕಾಳುಗಳನ್ನು ಅಡುಗೆ ಮಾಡುವ ಮೊದಲು ನೀರಿನಲ್ಲಿ ನೆನೆಸಿಡುವುದರಿಂದ ಡೈಜೆಸ್ಟಿವ್ ಇಶ್ಯೂಸ್ ಕಡಿಮೆಯಾಗುತ್ತವೆ. ಬೇಳೆಕಾಳುಗಳನ್ನು ಚೆನ್ನಾಗಿ ನೆನೆಸಿಡದಿದ್ದರೆ ಅದರಲ್ಲಿರುವ ಲೆಕ್ಟಿನ್, ಫೈಟಿಕ್ ಆಸಿಡ್, ಒಲಿಗೋಸ್ಯಾಕರೈಡ್ಸ್ನಂತಹ ಕಂಪೌಂಡ್ಸ್ ನಮ್ಮಲ್ಲಿ ಗ್ಯಾಸ್ ಮತ್ತು ಬ್ಲೋಟಿಂಗಿಗೆ ಕಾರಣವಾಗುತ್ತವೆ. ಪ್ರತಿಯೊಂದು ಬೇಳೆಕಾಳುಗಳನ್ನು ನೆನೆಸಿಡುವ ಸಮಯ ಬೇರೆ ಬೇರೆಯಾಗಿರುತ್ತೆ. ಕೆಲವು ಹೆಚ್ಚು ಟೈಮ್, ಇನ್ನು ಕೆಲವು ಕಡಿಮೆ. ಉದಾಹರಣೆಗೆ ಮಸೂರಿ ಬೇಳೆ, ಹೆಸರು ಬೇಳೆ 30 ನಿಮಿಷ, ತೊಗರಿಬೇಳೆ 2 ಗಂಟೆ, ಕಡಲೆ ಮತ್ತು ರಾಜ್ಮಾ 5 ಗಂಟೆಯಿಂದ ಓವರ್ ನೈಟ್ ನೆನೆಸಿಟ್ಟರೆ ಉತ್ತಮ. ಸೊ ಯಾವುದೇ ಬೇಳೆಕಾಳುಗಳಿರಲಿ, ಇವತ್ತಿನಿಂದ ಎಲ್ಲವನ್ನು ಚೆನ್ನಾಗಿ ನೆನೆಸಿಟ್ಟೇ ಉಪಯೋಗಿಸಿ. ನಂಬರ್ 2, ಆಹಾರವನ್ನು ಅಲ್ಯೂಮಿನಿಯಂ, ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ತಯಾರಿಸುವುದು. ನಮ್ಮಲ್ಲಿ ಬಹಳಷ್ಟು ಜನ ಪ್ರತಿದಿನ ಆಹಾರವನ್ನು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ತಯಾರಿಸುತ್ತಾರೆ ಅಥವಾ ಆಹಾರವನ್ನು ರ್ಯಾಪ್ ಮಾಡಲು ಅಲ್ಯೂಮಿನಿಯಂ ಫಾಯಿಲನ್ನು ಬಳಸುತ್ತಾರೆ. ಬಹಳಷ್ಟು ರಿಸರ್ಚ್ಗಳು ಹೇಳುವ ಪ್ರಕಾರ ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಹೇಗೆ ಗೊತ್ತಾ? ನಾವು ಪ್ರತಿ ಸಲ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ 1 ರಿಂದ 2 mgಗಿಂತಲೂ ಹೆಚ್ಚಿನ ಅಲ್ಯೂಮಿನಿಯಂ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಫುಡ್ಡಲ್ಲಿ ಲೀಚ್ ಆಗಿ ಡಿಮೆನ್ಷಿಯಾ, ಅಲ್ಝೈಮರ್ ಡಿಸೀಸ್ ಹಾಗೂ ಕಿಡ್ನಿ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ಇನ್ನೊಂದು ನಾನ್ ಸ್ಟಿಕ್ ಪಾತ್ರೆಗಳು. 2015ರ ಮೊದಲು ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ PFOA ಎಂಬ ಕೆಮಿಕಲ್ ಅನ್ನು ಯೂಸ್ ಮಾಡಲಾಗುತ್ತಿತ್ತು. ಈ ಕೆಮಿಕಲ್ನಿಂದಾಗಿ ಲಿವರ್ ಟ್ಯೂಮರ್, ಬ್ರೆಸ್ಟ್ ಕ್ಯಾನ್ಸರ್, ಇನ್ಫರ್ಟಿಲಿಟಿ, ಥೈರಾಯ್ಡ್ ಹಾಗೂ ಕಿಡ್ನಿ ಪ್ರಾಬ್ಲಮ್ಸ್ಗಳ ರಿಸ್ಕ್ ಇದೆ ಎಂದು ಗೊತ್ತಾದ ಮೇಲೆ ಇದನ್ನು ಡಿಸ್ಕಂಟಿನ್ಯೂ ಮಾಡಲಾಯಿತು. ಅದರ ನಂತರ ನಾನ್ ಸ್ಟಿಕ್ ಟೆಫ್ಲಾನ್ ಪಾತ್ರೆಗಳಲ್ಲಿ ಪಾಲಿಟೆಟ್ರಾ ಫ್ಲೂರೋಇಥೈಲಿನ್ PTFE ಕೆಮಿಕಲ್ ಅನ್ನು ಯೂಸ್ ಮಾಡಲು ಆರಂಭಿಸಿದರು. ಇದು ಸೇಫ್ ಅಂತ ಹೇಳಲಾಗುತ್ತದೆ. ಆದರೆ ಹಲವು ಜನರ ಪ್ರಶ್ನೆ ಏನೆಂದರೆ, ಇದು ನಿಜವಾಗಿಯೂ ಸೇಫಾ? ಸ್ಟಡೀಸ್ ಹೇಳುವ ಪ್ರಕಾರ ಇದು ಸೇಫ್, ಆದರೆ ಕಡಿಮೆ ಟೆಂಪರೇಚರಲ್ಲಿ ಮಾತ್ರ. 260 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಟೆಂಪರೇಚರಲ್ಲಿ ಬಿಸಿ ಮಾಡಿದರೆ ಟೆಫ್ಲಾನ್ ಬ್ರೇಕ್ ಡೌನ್ ಆಗಿ ಟಾಕ್ಸಿಕ್ ಕೆಮಿಕಲ್ಸ್ ರಿಲೀಸ್ ಮಾಡಲು ಆರಂಭಿಸುತ್ತೆ. ಈ ಹೊಗೆಯನ್ನು ಇನ್ಹೇಲ್ ಮಾಡುವುದರಿಂದ ಬಾಡಿ ಚಿಲ್ಸ್, ಜ್ವರ, ಮೈಕೈ ನೋವು ಹಾಗೂ ತಲೆನೋವಿನಂಥ ಸಿಂಪ್ಟಮ್ಸ್ಗಳು ಕಾಣಿಸಿಕೊಳ್ಳುತ್ತವೆ. ನಿಮಗೆ ಈ ನಾನ್ ಸ್ಟಿಕ್ ಪಾತ್ರೆಯನ್ನು ಯೂಸ್ ಮಾಡಲೇಬೇಕಾದರೆ ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿಟ್ಟು ಯೂಸ್ ಮಾಡಬಹುದು. ನಾನ್ ಸ್ಟಿಕ್ ಪಾತ್ರೆಯನ್ನು ಖಾಲಿಯಾಗಿ ಒಲೆ ಮೇಲೆ ಇಟ್ಟು ಬಿಸಿ ಮಾಡುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ಖಾಲಿಯಾಗಿರುವ ನಾನ್ ಸ್ಟಿಕ್ ಪಾತ್ರೆಯನ್ನು ಬಿಸಿ ಮಾಡುವುದರಿಂದ ಅದು ಬಹಳ ಬೇಗನೆ ಹೈ ಟೆಂಪರೇಚರ್ ರೀಚ್ ಆಗಿ ಟಾಕ್ಸಿಕ್ ಕೆಮಿಕಲ್ಸ್ ಅನ್ನು ರಿಲೀಸ್ ಮಾಡಲು ಆರಂಭಿಸುತ್ತೆ. ನಿಮ್ಮ ನಾನ್ ಸ್ಟಿಕ್ ಪಾತ್ರೆಗೆ ಸ್ಕ್ರ್ಯಾಚಸ್ ಆಗಿದ್ದರೆ ಅದನ್ನು ಯೂಸ್ ಮಾಡದೆ ತಕ್ಷಣವೇ ರಿಪ್ಲೇಸ್ ಮಾಡಿ. ಎಲ್ಲದಕ್ಕಿಂತ ಬೆಸ್ಟ್ ಎಂದರೆ ಅಡುಗೆ ಮಾಡಲು ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಮಣ್ಣಿನ ಪಾತ್ರೆಯನ್ನು ಯೂಸ್ ಮಾಡಿ. ಮಣ್ಣಿನ ಪಾತ್ರೆ ಯೂಸ್ ಮಾಡಿ ಆದ ನಂತರ ಸೋಪ್ನಿಂದ ತೊಳೆಯುವುದನ್ನು ಅವಾಯ್ಡ್ ಮಾಡಿ. ಯಾಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತವೆ. ಈ ರಂಧ್ರಗಳು ಸೋಪನ್ನು ಅಬ್ಸಾರ್ಬ್ ಮಾಡಿ ನಂತರ ನಿಮ್ಮ ಆಹಾರದಲ್ಲಿ ರಿಲೀಸ್ ಮಾಡುತ್ತೆ. ಸೊ ಮಣ್ಣಿನ ಪಾತ್ರೆಯನ್ನು ಬಿಸಿ ನೀರಲ್ಲಿ ತೊಳೆದು ಬಿಸಿಲಿನಲ್ಲಿ ಒಣ ಹಾಕಿ. ನಂಬರ್ 3, ತರಕಾರಿ ಅಥವಾ ಹಣ್ಣುಗಳ ಫೈಬರ್ ಯೂಸ್ ಮಾಡದೆ ಬಿಸಾಕುವುದು. ನಾವು ಮಾಡುವ ಇನ್ನೊಂದು ಅತಿ ದೊಡ್ಡ ತಪ್ಪು ಎಂದರೆ ನಮ್ಮ ದೇಹಕ್ಕೆ ಅಗತ್ಯವಾಗಿರುವ ಫೈಬರ್ ಅಂದರೆ ಹಣ್ಣು ತರಕಾರಿಗಳ ಸಿಪ್ಪೆಯನ್ನು ತೆಗೆದು ಬಿಸಾಡುವುದು. ಆ್ಯಪಲ್, ಕ್ಯಾರೆಟ್, ಕುಕುಂಬರ್, ಬದನೆಕಾಯಿ, ಸೋರೆಕಾಯಿ ಹೀಗೆ ಇನ್ನೂ ಹಲವು ತರಕಾರಿಗಳ ಸಿಪ್ಪೆಗಳು ಆ್ಯಂಟಿ ಆಕ್ಸಿಡೆಂಟ್ನಿಂದ ಕೂಡಿದ್ದು ಇದನ್ನು ನಾವು ವಾಶ್ ಮಾಡಿ ಸೇವಿಸಬಹುದು. ಹೆಚ್ಚು ಫೈಬರ್ ಇರುವ ಆಹಾರವನ್ನು ಸೇವಿಸುವುದರಿಂದ ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗಲ್ಲ
ಮತ್ತು ಕಾನ್ಸ್ಟಿಪೇಷನ್ನಂತಹ ಹೊಟ್ಟೆ ಸಂಬಂಧಿತ ಹಲವು ಕಾಯಿಲೆಗಳು ಕಡಿಮೆಯಾಗುತ್ತವೆ. ಸೋರೆಕಾಯಿ, ಕುಂಬಳಕಾಯಿ, ಬೀಟ್ರೂಟನ್ನು ಜ್ಯೂಸ್ ಮಾಡಿದ ನಂತರ ಉಳಿದ ಫೈಬರನ್ನು ನಾವು ಬಿಸಾಡುತ್ತೇವೆ. ಇದರ ಬದಲಿಗೆ ಜ್ಯೂಸನ್ನು ಫೈಬರ್ನೊಂದಿಗೆ ಕುಡಿಯಲು ಟ್ರೈ ಮಾಡಿ. ಇದರಿಂದ ಜ್ಯೂಸ್ ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಬ್ಲಡ್ ಶುಗರ್ ಲೆವೆಲ್ ಸ್ಪೈಕ್ ಆಗಲ್ಲ. ಇಲ್ಲದಿದ್ದರೆ ಫೈಬರನ್ನು ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡಿ ಚಪಾತಿ ಅಥವಾ ದೋಸೆ ಮಾಡಲು ಯೂಸ್ ಮಾಡಬಹುದು. ನಂಬರ್ 4, ಆಹಾರವನ್ನು ಪದೇ ಪದೇ ಬಿಸಿ ಮಾಡಿ ತಿನ್ನುವುದು. ಆಯುರ್ವೇದ ಹೇಳುವ ಪ್ರಕಾರ ನಾವು ಆಹಾರವನ್ನು ತಯಾರಿಸಿದ 3 ಗಂಟೆಗಳ ಒಳಗೆ ಅದನ್ನು ಸೇವಿಸಬೇಕು. ಉಳಿದಿರುವ ಆಹಾರವನ್ನು ಸೇವಿಸುವುದರಿಂದ ಇಂಡೈಜೆಷನ್, ಬ್ಲೋಟಿಂಗ್ ಹಾಗೂ ನಮ್ಮ ದೇಹದಲ್ಲಿ ಹಲವು ದೋಷಗಳಿಗೆ ಕಾರಣವಾಗುತ್ತೆ ಮತ್ತು ಲಾಂಗ್ ಟರ್ಮ್ಗೆ ಇದನ್ನು ಸೇವಿಸುವುದರಿಂದ ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಹಾಳು ಮಾಡುತ್ತೆ. ಅಷ್ಟೇ ಅಲ್ಲದೆ ಆಹಾರವನ್ನು ಫ್ರಿಜ್ಜಲ್ಲಿ ಇಡುವುದರಿಂದ ಮತ್ತು ಪದೇ ಪದೇ ಬಿಸಿ ಮಾಡುವುದರಿಂದ ಅದರಲ್ಲಿರುವ ನ್ಯೂಟ್ರಿಷನಲ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆದರೆ ಈಗಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಎಲ್ಲರಿಗೂ ಆಹಾರವನ್ನು ಆವಾಗಲೇ ತಯಾರಿಸಿ ಸೇವಿಸುವುದು ಸಾಧ್ಯವಿಲ್ಲ. ಉಳಿದಿರುವ ಆಹಾರವನ್ನು ತಕ್ಷಣವೇ ಒಂದು ಡಬ್ಬಿಗೆ ಹಾಕಿ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ನಂತರ ನಿಮಗೆ ಬೇಕೆನ್ನಿಸಿದಾಗ ಎಲ್ಲವನ್ನು ಬಿಸಿ ಮಾಡುವ ಬದಲು ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದು ಬಿಸಿ ಮಾಡಿ ಸೇವಿಸಿ. ತರಕಾರಿಯನ್ನು ಅತಿಯಾಗಿ ಬೇಯಿಸುವುದರಿಂದ ಅದರಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತವೆ. ಸೊ ಅತಿಯಾಗಿ ಮತ್ತು ಪದೇ ಪದೇ ಬೇಯಿಸುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ನಂಬರ್ 5, ತರಕಾರಿಗಳನ್ನು ಕಟ್ ಮಾಡಿ ಆದ ಮೇಲೆ ವಾಶ್ ಮಾಡುವುದು. ಹೀಗೆ ತರಕಾರಿಗಳನ್ನು ಕಟ್ ಮಾಡಿದ ನಂತರ ವಾಶ್ ಮಾಡುವುದರಿಂದ ಅದರಲ್ಲಿರುವ ಬಹಳಷ್ಟು ಪೋಷಕಾಂಶಗಳು ನೀರಿನೊಂದಿಗೆ ತೊಳೆದು ಹೋಗುತ್ತವೆ. ಇದನ್ನು ತಪ್ಪಿಸಲು ತರಕಾರಿಯನ್ನು ಮೊದಲು ವಾಶ್ ಮಾಡಿ ನಂತರ ಕಟ್ ಮಾಡಿ. ನಂಬರ್ 6, ಅಡುಗೆ ಮಾಡುವಾಗ ವಿರುದ್ಧ ಆಹಾರಗಳನ್ನು ಬಳಸುವುದು. ಆಯುರ್ವೇದದ ಪ್ರಕಾರ ಹಲವು ಆಹಾರ ಪದಾರ್ಥಗಳು ವಿರುದ್ಧ ಗುಣಲಕ್ಷಣಗಳನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್, ಹಾಲು ಮತ್ತು ಉಪ್ಪು, ಮೊಸರು ಮತ್ತು ತುಪ್ಪ, ಸೌತೆಕಾಯಿ ಮತ್ತು ಟೊಮೆಟೊ ಇವುಗಳನ್ನು ಅಡುಗೆ ಮಾಡುವಾಗ ಒಟ್ಟಿಗೆ ಬಳಸುವುದರಿಂದ ಅಥವಾ ಸೇವಿಸುವುದರಿಂದ ಹಲವು ಹೆಲ್ತ್ ಇಶ್ಯೂಸ್ಗಳಿಗೆ ಕಾರಣವಾಗುತ್ತೆ. ಸ್ಕ್ರೀನ್ ಮೇಲೆ ತೋರಿಸಿರುವ ಈ ಕಾಂಬಿನೇಷನ್ಗಳು ವಿರುದ್ಧ ಆಹಾರಗಳಾಗಿವೆ. ಈ ಕಾಂಬಿನೇಷನ್ ಅನ್ನು ನೀವು ಅಡುಗೆ ಮಾಡುವಾಗ ಬಳಸುತ್ತಿದ್ದರೆ ಅಥವಾ ಸೇವಿಸುತ್ತಿದ್ದರೆ ಇಂದಿನಿಂದಲೇ ಅವಾಯ್ಡ್ ಮಾಡಿ. ನಂಬರ್ 7, ಒಮ್ಮೆ ಬಳಸಿದ ಅಡುಗೆ ಎಣ್ಣೆಯನ್ನು ಮತ್ತೆ ಮತ್ತೆ ಬಳಸುವುದು. ನೀವು ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೆ ಮತ್ತೆ ಬಳಸುತ್ತಿದ್ದೀರಾ? ಹಾಗಿದ್ದರೆ ನೀವು 10 ಹಲವು ಕಾಯಿಲೆಗಳನ್ನು ಇನ್ವೈಟ್ ಮಾಡುತ್ತಿದ್ದೀರಿ ಎಂದು ಅರ್ಥ. ಪದೇ ಪದೇ ಬಿಸಿ ಮಾಡಿದ ಎಣ್ಣೆಯನ್ನು ಸೇವಿಸುವುದರಿಂದ ನಮ್ಮಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗತ್ತೆ. ಅಡುಗೆ ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡುವುದರಿಂದ ಅದರಲ್ಲಿ ಟ್ರಾನ್ಸ್ ಫ್ಯಾಟ್ ಅಮೌಂಟ್ ಹೆಚ್ಚಾಗತ್ತೆ. ಟ್ರಾನ್ಸ್ ಫ್ಯಾಟ್ ಒಂದು ಕೆಟ್ಟ ಅನ್ಹೆಲ್ದಿ ಫ್ಯಾಟ್. ಇದು ನಮ್ಮಲ್ಲಿ LDL ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚು ಮಾಡಿ ಹಾರ್ಟ್ ರಿಸ್ಕ್ಗೆ ಕಾರಣವಾಗುತ್ತೆ. ಇನ್ನೊಂದು, ಎಣ್ಣೆಯನ್ನು ಪದೇ ಪದೇ ಬಿಸಿ ಮಾಡುವುದರಿಂದ ಕ್ಯಾನ್ಸರ್ನ ರಿಸ್ಕ್ ಹೆಚ್ಚಾಗತ್ತೆ. ಕುಕ್ಕಿಂಗ್ ಆಯಿಲನ್ನು ರೀಹೀಟ್ ಮಾಡುವುದರಿಂದ ಅದರಲ್ಲಿರುವ ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಹಾಗೂ ಆಲ್ಡಿಹೈಡ್ನಂತಹ ಕಾರ್ಸಿನೋಜೆನಿಕ್ ಪದಾರ್ಥಗಳು ಹೆಚ್ಚಾಗುತ್ತವೆ. ಇದರಿಂದಾಗಿ ಕ್ಯಾನ್ಸರ್ನ ರಿಸ್ಕ್ ಹೆಚ್ಚಾಗತ್ತೆ. ಇಷ್ಟೇ ಅಲ್ಲದೆ ರಿಯೂಸ್ಡ್ ಎಣ್ಣೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುವುದರಿಂದ ಆಸಿಡಿಟಿ, ಹೊಟ್ಟೆಯುರಿ, ಗಂಟಲಿನ ಸಮಸ್ಯೆ ಹಾಗೂ ಇನ್ನೂ ಹಲವು ಪ್ರಾಬ್ಲಮ್ಗಳು ಉಂಟಾಗುತ್ತವೆ. ಇದಕ್ಕೆ ಸೊಲ್ಯೂಷನ್ ಏನು? ಬಹುತೇಕವಾಗಿ ಎಣ್ಣೆಯನ್ನು ಒಂದೇ ಸಲಕ್ಕೆ ಯೂಸ್ ಮಾಡಲು ಸಜೆಸ್ಟ್ ಮಾಡಲಾಗುತ್ತೆ. ಡೀಪ್ ಫ್ರೈ ಮಾಡುವಾಗ ಒಂದೇ ಸಲಕ್ಕೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡುವ ಬದಲು ಲೋ ಅಥವಾ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ. ಫ್ರೈ ಮಾಡುವಾಗ ಎಣ್ಣೆಯಿಂದ ಹೊಗೆ ಬರಬಾರದು. ಒಮ್ಮೆ ಹೊಗೆ ಬರಲು ಆರಂಭವಾದರೆ ಎಣ್ಣೆಯು ಅದರ ಸ್ಮೋಕಿಂಗ್ ಪಾಯಿಂಟನ್ನು ರೀಚ್ ಆಗಿದೆ ಎಂದು ಅರ್ಥ. ಸ್ಮೋಕಿಂಗ್ ಪಾಯಿಂಟ್ ಎಂದರೆ ಎಣ್ಣೆಯಿಂದ ಹೊಗೆ ಬರುವ ಪಾಯಿಂಟ್. ಒಮ್ಮೆ ಎಣ್ಣೆಯು ಸ್ಮೋಕಿಂಗ್ ಪಾಯಿಂಟ್ ರೀಚ್ ಆದರೆ ಅದು ವಿಷಕಾರಿಯಾಗಿ ಬಿಡುತ್ತೆ. ಅದು ಬಳಕೆಗೆ ಯೋಗ್ಯವಾಗಿರಲ್ಲ. ಆಹಾರ ಪದಾರ್ಥಗಳನ್ನು ಕರಿಯಲು ಹೆಚ್ಚು ಕ್ವಾಂಟಿಟಿಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಫ್ರೈ ಮಾಡಿ ನಂತರ ಉಳಿದ ಎಣ್ಣೆಯನ್ನು ಪದೇ ಪದೇ ಬಳಸುವ ಬದಲು ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ಫ್ರೈ ಮಾಡಿ. ಇದರಿಂದ ಎಣ್ಣೆ ವೇಸ್ಟ್ ಆಗಲ್ಲ. ಹೊರಗಡೆ ಅಥವಾ ರೋಡ್ ಸೈಡ್ ಆಹಾರವನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ವೀಕ್ಷಕರೇ, ನೀವು ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಹಿಂದೆ ನಿಲ್ಲಿಸಿ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ವಿಡಿಯೋ ಬೇರೆಯವರಿಗೂ ಯೂಸ್ಫುಲ್ ಆಗತ್ತೆ ಅಂತ ನಿಮಗೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವು ಇದುವರೆಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.